ನೋಡ್ಬೇಕು ಅಂತ ಹೇಳಿದಾಗ ನೀವು ಯು ಸ್ಟಿಲ್ ಲುಕ್ ಸೋ ಯಂಗ್. ಐ ಮೀನ್ ಅಷ್ಟು ವರ್ಷಗಳಾಗಿದೆ ನಿಮಗೆ ಅಂತ ಹೇಳಿನೂ ಕೂಡ ಅನ್ಕೊಳ್ಳೋದಕ್ಕೂ ಆಗಲ್ಲ. ಸೊ ಏನಿದ್ರ ಒಂದು ರಹಸ್ಯ ಸರ್? ಅಂದ್ರೆ ಹೇಗೆ ಮೇಂಟೈನ್ ಮಾಡ್ತೀರಾ? ಸಿಗ್ಬೇಕಾಗಿರೋ ಸಕ್ಸಸ್ ಇನ್ನೂ ಸಿಕ್ಕಿಲ್ವಲ್ಲ, ಸೊ ನಾವು ಅದಕ್ಕೆ ಪಾಸ್ ಅಲ್ಲಿ ಇಟ್ಕೊಂಡಿದ್ದೀವಿ. ಓಕೆ, ಇನ್ನು ಈಗ ಸಾಧನೆ ಮಾಡಿದಿದೆ ಅಂತ ಅನ್ಬೋ ಆ ಮೋಟಿವ್ ಇದೆಯಲ್ಲ, ಮೋಸ್ಟ್ಲಿ ಅದೇ ನಮ್ಮನ್ನ ಲುಕ್ ವೈಸ್ ಹಂಗೆ ಇಟ್ಟಿದೆ ಅನ್ಸುತ್ತೆ. ಎಸ್, ಮೋಸ್ಟ್ಲಿ ಈಗ ರಿಸಲ್ಟ್ ಬರೋದಿದೆ ಅನ್ಸುತ್ತೆ. ಸೊ ಅದಕ್ಕೆ ಆ ಏಜ್ ಅಲ್ಲಿಗೆ ಸ್ಟಾಪ್ ಆಗಿದೆ. ಓಕೆ. ಅಂಡ್ ನೀವು ನಮ್ಮ ಇಂಡಸ್ಟ್ರಿಯ ಒಂದು ಒಳ್ಳೆ ಕಮರ್ಷಿಯಲ್ ಹೀರೋ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ಬಿಕಾಸ್ ಒಂದು ದೊಡ್ಡ ಬಜೆಟ್ ಮೂವೀಸ್ಗಳು ಹೇಗೆ ವರ್ಷಕ್ಕೆ ಒಂದು ಅಥವಾ 2 ಅಥವಾ 3 ಬರ್ತಾ ಇರುತ್ತೆ. ಬಟ್ ಇನ್ ಬಿಟ್ವೀನ್ ಕಂಪ್ಲೀಟ್ ಆಗಿ ಆ ಒಂದು ಗ್ಯಾಪ್ ನ ಫಿಲ್ ಮಾಡೋದಕ್ಕೆ ಅಂತ ಹೇಳಿ ಇರುವಂತವ್ರು ನೀವು ಕೂಡ ಒಬ್ರು ಸರ್. ಸೊ ಇದು ನಿಮಗೆ ಯಾವ ರೀತಿಯಾದಂತ ಒಂದು ಜವಾಬ್ದಾರಿ ಆಗುತ್ತೆ? ಅದು ಹೆಂಗೆ ಹೇಳೋದು, ಅದು ತುಂಬ ಅಂದರೆ ಈ ಜವಾಬ್ದಾರಿ ಹೆಂಗಿರುತ್ತೆ ಅನ್ನೋದಕ್ಕಿಂತ ನಾನು ಐ ವಾಂಟ್ ಟು ಗ್ರೋ ಮೋರ್ ಫರ್ದರ್. ಒಂದು ಹೀರೋಗ ಸ್ಟ್ರೆಂತ್ ಅನ್ನೋದು ಬಂದಾಗ ಏನಾಗುತ್ತೆ, ವಿ ಕ್ಯಾನ್ ಮೇಕ್ ಬೆಟರ್ ಫಿಲ್ಮ್ಸ್, ವಿ ಕ್ಯಾನ್ ಮೇಕ್ ಸ್ಟ್ರಾಂಗರ್ ಫಿಲ್ಮ್ಸ್. ನಾನು ಸಾಕಷ್ಟು ಕಡೆ ಅದನ್ನೇ ಹೇಳ್ಕೊಂಡು ಬರ್ತಾಯಿದ್ದೀನಿ. ಸಿನಿಮಾ ಇಸ್ ಆ್ಯನ್ ವಂಡರ್ಫುಲ್ ವೆಪನ್ ಆ್ಯಂಡ್ ಅ ವಂಡರ್ಫುಲ್ ಟೂಲ್. ನಾವು ಜನಕ್ಕೆ ಏನು ಬೇಕಾದರೂ ಹೇಳ್ಬೋದು, ಹೆಂಗೆ ಬೇಕಾದರೂ ಮೋಟಿವ್ ಮಾಡ್ಬೋದು. ಅವ್ರನ್ನ ಸರಿಯಾದ ರೀತಿಯಲ್ಲಿ ತೊಗೊಂಡು ಹೋಗೋದಕ್ಕೂ ಅಥವಾ ದಾರಿ ತಪ್ಪಿಸೋದಕ್ಕೂ ಎರಡೂ ರೀತಿಯಲ್ಲಿ ಸಿನಿಮಾ ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್ ಆಗುತ್ತೆ ಟು ದಿ ಸೊಸೈಟಿ. ಸೊ ಫಾರ್ ದ್ಯಾಟ್ ರೀಸನ್ ನನಗೆ ಆಗಿರ್ತಕ್ಕಂಥ ಕಮರ್ಷಿಯಲ್ ಸಕ್ಸಸ್ ಏನೇನಿದೆ ಸಿನಿಮಾದಲ್ಲಿ ನನಗೆ ಅದು ಸಾಲದು. ಐ ನೀಡ್ ಸ್ಟಿಲ್ ಮಚ್ ಮೋರ್ ಬಿಗರ್ ಸಿನಿಮಾ. ಮಚ್ ಮೋರ್ ಬಿಗರ್ ಸಿನಿಮಾ ಇನ್ ದ ಟರ್ಮ್ಸ್ ಅಂದರೆ ಪಬ್ಲಿಕ್ಕಿಗೆ ತಲುಪುವಂಥ ರೀತಿಯಲ್ಲಿ ಇನ್ನೂ ದೊಡ್ಡ ಸಿನಿಮಾ ಆಗಬೇಕಾಗಿದೆ. ಒಂದಷ್ಟು ಸಿನಿಮಾಗಳು ಹಿಸ್ಟ್ರಿ ಅಂತ ಕ್ರಿಯೇಟ್ ಮಾಡಿದೆ ದಾಖಲೆಗಳಲ್ಲಿ, ಕಲೆಕ್ಷನ್ಸ್ಗಳಲ್ಲಿ. ಆ ದಾಖಲೆಯಲ್ಲಿ ನಾನು ಕೂಡ ಬರಬೇಕು, ಕೆಲವೊಂದು ದಾಖಲೆಗಳನ್ನು ನಾನು ಕೂಡ ಬ್ರೇಕ್ ಮಾಡಬೇಕು ಅನ್ನೋದು ತುಂಬ ಕೆಟ್ಟ ಹಠ ಇದೆ ನನ್ನಲ್ಲೂ ಕೂಡ. ಅಂಡ್ ಇವಾಗ ರೋಲ್ ಡಬಲ್ ಆಗಿದೆ ಅಂತ ಹೇಳ್ಬೋದು ಸರ್. ಬಿಕಾಸ್ ಆಸ್ ಅ ಹೀರೋ, ಆಸ್ ಅನ್ ಆಕ್ಟರ್, ಆಸ್ ವೆಲ್ ಆಸ್ ಅ ಪ್ರೊಡ್ಯೂಸರ್. ಸೊ ಈ 2 ರೋಲ್ಗಳನ್ನ ನಿಭಾಯಿಸೋದು ಅಂತ ಹೇಳಿದ್ರೆ ಒಂಥರ ನಿಮಗೆ ಸ್ಟ್ರೆಸ್ಫುಲ್ ಅನ್ಸುತ್ತಾ ಅಥವಾ ಚಾಲೆಂಜಿಂಗ್ ಅನ್ಸುತ್ತಾ? ಹೌಸ್ ಇಟ್ ಸರ್? ಅಲ್ಲ, ಅದು ಸ್ವಯಂಕೃತ ಡಿಸೈಡ್ ಮಾಡಿರ್ತಕ್ಕಂಥ ವಿಷಯ ಅಲ್ವಾ. ಅದು ಈಗ ಈ ಥರದ್ದು ಬಜೆಟ್ಟು, ಈ ಥರದ್ದು ಕಾನ್ಸೆಪ್ಟ್ ಸಿನಿಮಾ ನಾನು ಸಾಕಷ್ಟು ಜನಕ್ಕೆ ಅಪ್ರೋಚ್ ಮಾಡಿದೆ, ಅಂದರೆ ರಿಗಾರ್ಡಿಂಗ್ ಯುದ್ಧಕಾಂಡ. ಓಕೆ. ಯಾರೂ ರೆಡಿ ಆಗಿಲ್ಲ ಅದನ್ನು ಮಾಡೋದಕ್ಕೆ. ಅದು ಯಾಕೆ ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ಅಪ್ರೋಚ್ ಮಾಡಿದವ್ರು ಅಷ್ಟು ಜನನೂ ಇಲ್ಲ, ಮಾಡೋಕ್ಕಾಗಲ್ಲ ಅಂತ. ಓನ್ಲಿ ಆನ್ ದಿ ಬಜೆಟ್ ಬೇಸಿಸಲ್ಲಿ ಅಷ್ಟು ಮಾತ್ರ. ಬಜೆಟ್ ಆ್ಯಂಡ್ ಆ ಕಥೆ, ಆ ಕ್ಯಾರೆಕ್ಟರ್ ಅರ್ಥ ಆಗಿಲ್ಲ. ಅಂದರೆ ಈ ಸಿನಿಮಾದಲ್ಲಿ ನಾನು 30% ಸ್ಕ್ರೀನ್ ಮೇಲೆ ಇಲ್ವೇ ಇಲ್ಲ ನಾನು. ಓಕೆ. ಮೋರ್ ಆಫ್ ದಿ ಫೀಮೇಲ್ ಕ್ಯಾರೆಕ್ಟರ್ ಬರ್ತಾ ಇದೆ. ಬಟ್ ಒನ್ಸ್ ಅಗೇನ್ ಇಟ್ ಇಸ್ ಅಂದರೆ ಎಮೋಷನಲ್ ಜೊತೆ ಇಟ್ಸ್ ಎ ಕಮರ್ಷಿಯಲ್ ಥಿಂಗ್. ಬಟ್ ಅದನ್ನ ಹೆಂಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಸಾಕಷ್ಟು ಜನಕ್ಕೆ ಡೌಟ್ ಇತ್ತು, ಯಾರೂ ಬರಲಿಲ್ಲ. ಸೊ ಹಾಗಾಗಿನೇ ನಾನು ಸೆಲ್ಫ್ ಡಿಸಿಷನ್ ಇತ್ತು, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ಬಿಕಾಸ್ ನನಗೆ ಅಷ್ಟು ಸ್ಟ್ರಾಂಗ್ ಬಿಲೀಫ್ ಇತ್ತು. ಸೊ ಅಫ್ಕೋರ್ಸ್ ಚಾಲೆಂಜಸ್ ಅನ್ನೋದಿದೆ, ಬಟ್ ಇದನ್ನು ನಾನು ಕಷ್ಟಪಟ್ಟು ವಿತ್ ಫ್ರಸ್ಟ್ರೇಷನ್ ಮಾಡಿರ್ತಕ್ಕಂಥ ಸಿನಿಮಾ ಅಲ್ಲ. ಏನೇ ಸ್ಯಾಕ್ರಿಫೈಸ್ ಮಾಡಿದ್ರು, ಅದಕ್ಕೆ ಏನೇ ಚಾಲೆಂಜಸ್ ಬಂದರೂ ವಿತ್ ಎಂಜಾಯ್ಮೆಂಟ್, ವಿತ್ ಪ್ಲೆಷರೇ ಮಾಡಿರ್ತಕ್ಕಂಥ. ಬಿಕಾಸ್ ಲೈಫಲ್ಲಿ ರಿಸ್ಕ್ ಅನ್ನೋದಿಲ್ಲ ಅಂದರೆ, ಚಾಲೆಂಜಸ್ ಇಲ್ಲ ಅಂತಂದರೆ ಥ್ರಿಲ್ ಇರೋಲ್ಲ. ಈಗ ನೀವು ಸಿನಿಮಾ ಮಾಡಬೇಕಾದ್ರೆ, ಸಿನಿಮಾ ನೋಡ್ತಾ ಇರ್ಬೇಕು, ಏನಾದರೂ ಥ್ರಿಲ್ ಇದ್ದರೆ ಮುಂದೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇದ್ರೇ ನಿಮಗೆ ಸಿನಿಮಾ ಮಜಾ. ಸೊ ನನಗೆ ಲೈಫಲ್ಲಿ ನನಗೆ ಮಜಾ ಕೊಡೋದೇ ಅದು. ಪ್ರತಿ ಹಂತದಲ್ಲೂ ಒಂದು ರಿಸ್ಕ್ ತೊಗೊಂಡು ಏನಾದರೂ ಮಾಡ್ತೀನಿ ಅಂತ ನಾನು ಥ್ರಿಲ್ ಮೂಮೆಂಟ್ಸ್ ಎಲ್ಲ ಲೈಫ್ನ ಟ್ರಾವೆಲ್ ಮಾಡ್ತೀನಿ. ದಟ್ ಈಸ್ ಎಂಟರ್ಟೈನ್ಮೆಂಟ್, ದಟ್ ಈಸ್ ಫನ್ ಫಾರ್ ಮಿ.